ಇಲ್ಲ ಅಭಿವೃದ್ಧಿ ದಯವಿಟ್ಟು ಇಲ್ಲೇ ಅನೌನ್ಸ್ ಮಾಡಬೇಕು, ಈಗಲೇ ಅನೌನ್ಸ್ ಮಾಡಬೇಕು. ಇಲ್ಲ ದಯವಿಟ್ಟು ಎಲ್ಲ ಶಾಸಕರಿಗೂ ಅನುದಾನ ಅನುದಾನ ನೀವು ಅನುದಾನ ಕೊಡ್ಬೇಕು. ಇವಾಗ ಡಿಪೆಂಡಿಂಗ್ ಅಪಾನ್ ದಿ ಅವೈಲಬಿಲಿಟಿ ಅನುದಾನ ದಯವಿಟ್ಟು ನೀವು ಕೇಳಿದಷ್ಟು ಕೊಡಕ್ಕಾಗದೇ ಕೊಟ್ಟೇ ಕೊಡ್ತೀವಿ. ಇಲ್ಲ ನಾವು ಅನುದಾನ ಕೊಡ್ಬೇಕು. ಅಲ್ಲ ಅದನ್ನು ಅನುದಾನ ದಯವಿಟ್ಟು ಅನೌನ್ಸ್ ಮಾಡಿ. ಹೋದ್ರೆ ಯಾವತ್ತು ಹೇಳ್ತಾರೋ ಗೊತ್ತಿಲ್ಲ. ಅಧಿವೇಶನ ನಡೆಯುವಾಗೆ ಎಲ್ಲ ವಿರೋಧ ಪಕ್ಷದವರು MLA ಒಂದು ಮೀಟಿಂಗ್ ಕರೆದು ಅವರಿಂದಲೇ ಆಕ್ಷನ್ ಪ್ಲಾನ್ ತಗೋತೀನಿ. ಓಕೆ ಕರೆಕ್ಟ್ ಆಯ್ತು, ಕೂತ್ಕೊಳ್ಳಿ. ಇಷ್ಟೆಲ್ಲ ಉತ್ತರ ಕೊಟ್ಟ ನಂತರ ಯಾಕೆ ನೀವು ಸುರೇಶ್ ಅವರೇ ಉತ್ತರ ಕೊಟ್ಟಿದ್ದಾರೆ? ಇಲ್ಲಿ ಹೇಳಿ ಸರ್ ಅನುದಾನ ಇಲ್ಲಾಂದ್ರೆ ನಾವು ನೋಡಿ. ಇದಕ್ಕಿಂತ ಏನು ಎಲ್ಲ ಶಾಸಕರು ಕರೆದು ಅವ್ರಿಗೆ ಬೇರೆ ನಮಗ್ ಬೇರೆ ಹೇಳ್ತಾ ಇದ್ದಾರೆ. ಈಗ ನೋಡಿ ಸರ್, ಪ್ರತಿಪಕ್ಷ ನಾಯಕರೇ ಸದಸ್ಯರ ಕೇಳಿ ಬರ್ರಿ ಆತ್ಮರ ಇದೆಲ್ಲ ಸಾಕು. ಹೋಗಪ್ಪ. ಓಕೆ, ಈಗ ಈಗ ನಿಮ್ಮ ಸಿಕ್ಕುವಂತ ಅನುದಾನ ಕೂಡ ಸಿಕ್ಲಿಕ್ಕಿಲ್ಲ ಅಷ್ಟೇ ಹೇಳ್ದು ಕೇಳಿ. ಈಗ ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಜಾಸ್ತಿ ಕೊಡ್ತಾರೆ. ಈ ವರ್ತನೆಯಿಂದ ನಿಮಗೆ ಸಿಕ್ಕುದು ಕೂಡ ಇದು ಕಡಿಮೆ ಆಗುವ ಚಾನ್ಸಸ್ ಇದೆ ಅಷ್ಟೇ. ಆಯ್ತಪ್ಪ, ಇನ್ನು ಅಷ್ಟು ಕೂಡ ಎಷ್ಟು ಎನಿಸಿದ್ದಾರೆ. ನೀವು ಈ ರೀತಿ ಮಾಡಿದ್ರೆ ಸಿಕ್ಕುದು ಕೂಡ ಕಡಿಮೆ ಆಗ್ಬಹುದು. ಅದಕ್ಕೆ ಯಾಕೆ ಅವ್ರು ಇಷ್ಟೆಲ್ಲ ಕೊಡುವಾಗ ನೀವು ಅದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟು ಪಡ್ಕೊಳ್ಬೇಕು ಹೊರತು ಅವ್ರದ್ದು ನೋಡಿ. ಮುಖ್ಯಮಂತ್ರಿ ಎಲ್ಲರೂ ಕಾಂಗ್ರೆಸ್ ಶಾಸಕರು ಅನುದಾನದೆಲ್ಲ ಕೊಟ್ಬಿಟ್ಟಿದ್ದಾರೆ. ಅವ್ರಿಗೆ ನೀವು ಹೇಳ್ಬಿಟ್ಟಿದ್ದಾರೆ ಕೊಡಿ ಅಂತ. ನಮ್ಮವ್ರಿಗೆ ಒಬ್ಬರಿಗೂ ಒಂದು ಪತ್ರ ಬಂದಿಲ್ಲ ಕೊಡಿ ಅಂತ. ಕರೆದು ಮೀಟಿಂಗ್ ಮಾಡಿ ಹೇಳ್ತೀನಿ. ಕರೆದು ಮೀಟಿಂಗ್ ಮಾಡಿ ಎಲ್ಲ ವಿರೋಧ ಪಕ್ಷದ ಶಾಸಕರುಗಳನ್ನು ಕೂಡ ಕರೆದು ಅವ್ರಿಗೆ ಆಕ್ಷನ್ ಪ್ಲಾನ್ ತಗೊಂಡು ಅವ್ರಿಗೆ ಹಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಆಯ್ತು, ಅದನ್ನ ಹೇಳಿದ್ದೀನಿ ರಾಮಮೂರ್ತಿ ಅವರೇ, ಅದನ್ನ ಹೇಳಿದ್ದೀನಿ. ಕೊಡ್ತೀನಿ, ನಾನು ಕರಿತೀನಿ ಎಲ್ಲರೂ ಅಂತ ಆಯ್ತು ಹೇಳಿದ್ರೆ ಅಷ್ಟು ಮುಖ್ಯಮಂತ್ರಿ ಹೇಳಿದ ನಂತರ ಒಂದು ಸ್ಟೇಟ್ಮೆಂಟ್ ಮಾಡಬೇಕು. ಈಗ ಹೇಳಿದ್ದೀನಿ, ಇನ್ನೊಂದ್ಸರಿ ಹೇಳ್ಬಿಡಿ ಸರ್. ಇನ್ನೊಂದ್ಸರಿ ನಿಮ್ಮನ್ನೆಲ್ಲ ಕರೆದು MLAಗಳಿಗೆಲ್ಲ ಕರೆದು ಕಾಫಿ ಕೊಟ್ಟು ಆಕ್ಷನ್ ಪ್ಲಾನ್ ತಗೊಂಡು ನಿನಗೆ ದುಡ್ಡು ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಪ್ರತಿಪಕ್ಷ ನಾಯಕರೇ ಅವ್ರಿಗೆ ಹೇಳಿ ಅಡ್ವೈಸ್ ಫಸ್ಟ್ ಅವ್ರಿಗೆ ಏನಂತ ಗೊತ್ತಿಲ್ಲ ಹೇಳಿ. ಸಿದ್ದವ್ರೆ ಆಯ್ತು ಹೇಳಿದ್ದಾರೆ, ಮತ್ತೆ ಏನಿದೆ ಕೂತ್ಕ ಕೊನೆ ಗಳಿಗೆಲ್ಲ ಯಾಕೆ ಕೂತ್ಕತೀಗ? ಅಶೋಕ ಕರಿ ಎಲ್ಲಗ ಹೇಳಿ. ಅಶೋಕ ಕೊನೆ ದಿನ ಆಯ್ತು ಬರ್ರಪ್ಪ. ಆಯ್ತು 50 ಹೇಳಿಬಿಟ್ಟು ಗೆಲ್ಲು ಬರುವ ನೋಡಿ. ನೀವು ಇದನ್ನ ಸುಮ್ಮನೆ ಸಾಕಾಗಿದೆ. ಆಯ್ತು, ಹೋಗಿ ಕೂತ್ಕೊಳ್ಳಿ. ಸಿಗಲ್ ಕೂತ್ಕೊಳ್ಳಿ. ಮಕ್ಕಳರಿಗೆ ಮಾಡ್ತೀನಿ ನೀವು ಗೊತ್ತಾಗ್ತು. ಈಗ ನಾನು ಕೊಡ್ತೀನಿ ಅಂತ ಹೇಳಿದೀನಿ, ಕೊಟ್ಟೇ ಕೊಡ್ತೀನಿ. ಕೊಡ್ಗೆ ಅವ್ರೆ, ಸಿದ್ದವ್ರೆ ಆಮೇಲೆ ಬಂದು ನಿಮ್ಗೆಲ್ಲ ಕರೆದಾಗ ಹೇಳ್ತೀನಿ. ಏನಿದು ಮಕ್ಕಳ ಸಮತ ಎಲ್ಲ ಗೊತ್ತಾಯ್ತಲ್ಲ. ಕೇರ್ಪೇಟೆ ನಡಿಯಪ್ಪ. ಅದು ಓದಿದಾರಲ್ಲ ಸರ್, ಅದು ಒಂದು ಸ್ಟೇಟ್ಮೆಂಟ್ ಓದ್ಬಿಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಸರ್ಕಾರದಿಂದ ಒಂದು ಹೇಳಿಕೆ ಸದನ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.